ಮೂವಿಯ ಓಪನಿಂಗ್ ಸೀನಲ್ಲೇ ಆರ್ಥರ್ನ ಅಜ್ಜಿ ಆರ್ಥರ್ನ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಆರ್ಥರ್ಗೆ ಸ್ಕೂಲಿಂದ ರಜಾ ಸಿಕ್ಕಿರುತ್ತೆ. ಅದಕ್ಕೋಸ್ಕರ ಇವನ ಅಜ್ಜಿ ಮನೇಲಿ ಬಂದಿರ್ತಾನೆ. ಇವ್ರ ಅಜ್ಜಿ ಕೂಡ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಆರ್ಥರ್ನ. ಬಟ್ ಆರ್ಥರ್ ಸಿಗ್ತಾ ಇರೋದಿಲ್ಲ. ಆಮೇಲೆ ಒಂದು ಸ್ಟೋರ್ ರೂಮ್ ಅಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ ಆರ್ಥರ್ ಮತ್ತೆ ಈ ಅಜ್ಜಿ ಆ ಡಾಗು ಅಲ್ಲಿರುತ್ತೆ. ಆತರನ ಎಬ್ಬಿಸ್ಬಿಟ್ಟು ಎಂತಕ್ಕೆ ಇಲ್ಲಿ ಮನಗಿದ್ಯಾ ಅಂತ ಕೇಳಿದಾಗ, ನನಗೆ ತಾತನ ಬುಕ್ ಸಿಕ್ತು. ತಾತನ ಬುಕ್ ಅಲ್ಲಿ ಇಷ್ಟೊಂದು ವಿಷಯಗಳಿದೆ ಅಂತ ಅದರಲ್ಲಿರೋ ವಿಷಯಗಳನ್ನೆಲ್ಲ ಅಜ್ಜಿಗೆ ಹೇಳ್ತಾ ಇರ್ತಾನೆ. ಸರಿ ಸರಿ ಬಾ ಆಯ್ತು, ಇದನ್ನೇ ನೋಡ್ಕತ್ಯಾ, ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ಇವತ್ತು ಆರ್ಥರ್ದು ಬರ್ತಡೇ ಇರುತ್ತೆ. ಹಾಗಾಗಿ ಅವ್ನಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಈ ಅಜ್ಜಿ ಒಂದು ಕೇಕ್ ನ ಬುಕ್ ಮಾಡ್ಕೊಂಡಿರ್ತಾರೆ. ಅದನ್ನ ತಗೊಂಡ್ಬರ್ತಾರೆ ಇವರು. ಈ ಆರ್ಥರ್ ಆ ಬುಕ್ ಅಲ್ಲಿ ಈ ಗಿಡಗಳಿಗೆಲ್ಲ ಪೈಪ್ ನ ಯೂಸ್ ಮಾಡಿ ಹೇಗೆ ನೀರ್ನ ಟ್ರಾನ್ಸ್ಫರ್ ಮಾಡೋದು ಅಂತ ಅದನ್ನ ತಿಳ್ಕೊಂಡಿರ್ತಾನೆ. ಆ ಗ್ಯಾಜೆಟ್ ನ ರೆಡಿ ಮಾಡ್ಕೊಂಡು ಸೇಮ್ ಅದೇ ರೀತಿ ಒಂದು ಗಾರ್ಡನ್ ಇರ್ತದಲ್ಲ, ಅಲ್ಲಿ ಕೆಲವು ಗಿಡಗಳಿರುತ್ತೆ, ಅದಕ್ಕೆಲ್ಲ ನೀರ್ನ ಸಪ್ಲೈ ಮಾಡ್ತಾ ಇರ್ತಾನೆ ಇವನು. ಇವ್ರ ಅಜ್ಜಿ ಬಂದ್ಬಿಟ್ಟು ನಿನಗೆ ಫೋನ್ ಬಂದಿದೆ ಬಾ ಅಂತ ಹೇಳ್ತಾನೆ. ಇವನು ಖುಷಿಯಿಂದ ಹೋಗಿ ಯಾರು ಅಂತ ಕೇಳಿದಾಗ ಇವನ್ ತಂದೆ ಇವ್ರ ತಾಯಿ ಫೋನ್ ಮಾಡಿರ್ತಾರೆ. ಅವ್ರು ಹೇಳ್ತಾರೆ ಅಂದ್ರೆ, ಸಾರಿ ಮಗ, ಇವತ್ತು ಕೂಡ ನೀನ್ ಬರ್ತಡೇ ನಾವು ಬರೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸ್ಬಿಡು ಅಂತ. ನೀವು ಪ್ರತಿ ಸಲ ಹೀಗೆ ಮಾಡ್ತೀರಾ? ನಾನು ಯಾವಾಗ್ಲೂ ಒಂದ್ಸಲಿ ಅಷ್ಟೇ ಇಲ್ಲಿಗೆ ಬರೋದು, ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನಾನು ಹಾಸ್ಟೆಲ್ ಇಟ್ಕೊ ಓದಿಸ್ತೀರಾ ಅಂದ್ರೆ ಇವನು ಹಾಸ್ಟೆಲ್ ಇಟ್ಕೊ ಓದಿಸ್ತಾ ಇರ್ತಾರೆ. ಇವ್ನು ರಜಾ ಕೊಟ್ರೆ ಇವ್ರ ಅಜ್ಜಿ ಮನೆಗೆ ಬರ್ತಾನೆ. ರಜಾ ಮುಗ್ದಾದ್ಮೇಲೆ ಸೀದಾ ಇವನು ಹಾಸ್ಟೆಲ್ ಹೋಗ್ಬಿಡ್ಬೇಕು. ಈ ಪ್ರತಿ ಸಲ ಹೀಗೆ ಮಾಡ್ತೀರಾ ಏನ್ ತುಕ್ಕೆ ಹಂಗೆ ಅಂತ ಬೈಕೊಂಡು ಫೋನ್ ನ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ಇವ್ರ ಅಜ್ಜಿ ಇದ್ದಾರಲ್ಲ, ಇವನ್ಗೆ ಸರ್ಪ್ರೈಸ್ ಆಗಿ ಒಂದು ಕೇಕ್ ನ ತಗೊಂಡ್ಬಂದು ಕೊಡ್ತಾರೆ. ಇವನು ತುಂಬಾ ಬೇಜಾರಾಗಿರ್ತಾನಲ್ಲ, ತಲೆ ಕೆಡ್ಸ್ಕೊಂಬೇಡ ಆರ್ಥರ್, ನಾನು ಇದೀನಲ್ಲ ನಿನ್ಗೆ, ಇವತ್ತು ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಇರ್ತಾನೆ. ಸರಿ ಆಯ್ತು, ಬೇಜಾರಾಗ್ಬೇಡ, ನಿಮ್ ಬರ್ತಡೇ ನಾವು ಸೆಲೆಬ್ರೇಟ್ ಮಾಡೋಣ ಅನ್ಬಿಟ್ಟು ಇವರಿಬ್ಬರೇ ಆ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಅವ್ರ ಅಜ್ಜಿ ಅವನ್ಗೆ 2 ಗಿಫ್ಟ್ ನ ಕೊಡ್ತಾರೆ. ಒಂದು ಆ ಡಾಗಿ ಕಡೆಯಿಂದ, ಒಂದು ಇವ್ರ ಕಡೆಯಿಂದ. ಆ ಡಾಗಿ ಕಡೆಯಿಂದ ಒಂದು ಬಾಲ್ ನ ಕೊಡ್ತಾರೆ, ಇವ್ರ ಕಡೆಯಿಂದ ಒಂದು ಕಾರ್ ನ ಕೊಡ್ತಾರೆ. ಮತ್ತೆ ನೈಟ್ ಆಗ್ತಿದಂಗೆ ಆರ್ಥರ್ಗೆ ಅವ್ರ ಅಜ್ಜಿ ಅವ್ರ ಹಸ್ಬೆಂಡ್ ಬರ್ದಿರೋ ಚಿತ್ರಗಳನ್ನ ತೋರಿಸ್ತಾ ಇರ್ತಾರೆ. ಮತ್ತೆ ಅದ್ರ ಹಿಸ್ಟ್ರಿಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಹಾಗೆ ಚಿತ್ರಗಳನ್ನ ನೋಡ್ತಾ ಬೋಗೋ ಮಠ ಸಲೈ ಒಂದು ಟ್ರ್ಯಾಪ್ ನ ಒಂದು ಫೋಟೋ ಬರುತ್ತೆ. ಯಾರಿದು ಅಂತ ಕೇಳಿದಾಗ ಅವ್ರ ಅಜ್ಜಿ ಕೂಡ, ನಿಮ್ ತಾತ ಇವ್ರಿಗೆ ನೀರನ್ನ ಹೇಗೆ ಸಪ್ಲೈ ಮಾಡ್ಬೇಕು ಅಂತ ಒಂದು ಟೆಕ್ನಿಕ್ ನ ಕಲ್ಸ್ಕೊಟ್ರು, ಅದರಿಂದ ಈ ಟ್ರ್ಯಾಪ್ ಗಳು ತುಂಬಾ ಖುಷಿ ಆಯ್ತು. ಮತ್ತೆ ಈ ಬೋಗೋ ಮಠ ಸಲೈ ಟ್ರ್ಯಾಪ್ ಜೊತೆಗೆ ಇನ್ನೊಂದು ಟ್ರ್ಯಾಪ್ ಕೂಡ ಇರ್ತಿತ್ತು. ಅಂದ್ರೆ ಅವೆಲ್ಲ ಚಿಕ್ಕವಾಗಿರ್ತಿತ್ತು. ಅದರ ಹೆಸರು ಮಿನಿಮೈಸ್ ಅಂತ ಒಂದು ಚಿಕ್ಕ ಟ್ರ್ಯಾಪ್ಗಳು ಇವ್ರ ಜೊತೆ ಇರ್ತಿತ್ತು. ಇವರಿಬ್ರು ಕೂಡ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಗಳು ಇರ್ತಿದ್ರು ಇವರಿಬ್ರು ಮಧ್ಯೆ. ಆರ್ಥರ್ಗೆ ಮಿನಿಮೈಸ್ ಟ್ರ್ಯಾಪ್ ನ ರಾಜನ ಮಗಳು ಸಿಲಿಯನಿಯಾ ನೋಡ್ರಿ ತುಂಬಾ ಇಷ್ಟ ಆಗ್ಬಿಡ್ತಾಳೆ ಇವನ್ಗೆ. ಇವಳ ಹೆಸರು ಬಂದ್ಬಿಟ್ಟು ಸಿಲಿಯನಿಯಾ ಅಂತ. ಇವನು ಕೂಡ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳಿದಾಗ ಸಾಕು ಟೈಮ್ ಆಯ್ತು ಮುನ್ಕೊಂಡ್ಬಿಟ್ಟು ಅವನ ಮನಸ್ಬಿಟ್ಟು ಇವ್ರು ಮನ್ಕೊಳಕಂತ ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ಡೇಗೆ ಈ ಅಜ್ಜಿ ಹತ್ರ ಡೇವಿಡ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಅವ್ನ್ ಬಂದ್ಬಿಟ್ಟು, ನಿಮ್ಮ ಹಸ್ಬೆಂಡ್ ಸುಮಾರು ವರ್ಷಗಳ ಹಿಂದೆ ಈ ಮನೆ ನಾಡಕ್ಕೆ ಬ್ಯಾಂಕ್ ಇಂದ ಸಾಲ ತಗೊಂಡಿದ್ರು, ಆದ್ರೆ ಅದನ್ನ ಇದುವರೆಗೂ ನೀವಿನ್ನೂ ಕಟ್ಟಿಲ್ಲ. ಈಗ ನಾನು ಆ ಸಾಲನ ತೀರ್ಸಿದೀನಿ. ಈಗ ಈ ಮನೆನೆಲ್ಲ ನನಗೆ ಬಿಟ್ಕೊಡ್ಬೇಕು. ಇನ್ನು ಒಂದು ದಿನದ ಒಳಗಡೆ ನೀವೆಲ್ಲ ಮನೆನೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬೇಕು, ಈ ಮನೆ ನನ್ನ ಹೆಸರಿಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾನೆ. ಹೇಳ್ಬಿಟ್ಟು ಶಿಸ್ತಾಗ ಅಲ್ಲಿಂದ ಹೋಗ್ತಾ ಇರ್ತಾನೆ. ಈ ಆರ್ಥರ್ಗೆ ಕೊಟ್ಟಿರೋ ಒಂದು ಗಿಫ್ಟ್ ಕಾರ್ ಕಾಲ ಹತ್ರ ಸಿಗುತ್ತೆ. ಅದನ್ನ ಜಾರ್ಸಿ ಓದ್ಬಿಡ್ತಾನೆ. ಅದು ಹೋಗಿ ಒಂದ್ ಪೈಪ್ ಒಳಗಡೆ ಬಿದ್ದೋಗ್ಬಿಡುತ್ತೆ. ಆರ್ಥರ್ ಕೂಡ ತಾತ ತುಂಬಾ ಬೆಲೆ ಬಾಳುವಂತ ಸ್ಟೋನ್ ಗಳನ್ನೆಲ್ಲ ಇದೇ ಜಾಗದಲ್ಲಿ ಮುಚ್ಚಿಕ್ಕಿದ್ರಲ್ಲ, ಎಲ್ಲಿ ಅದು ಅಂತ ಕೇಳ್ತಾನೆ. ಇವನು, ಗೊತ್ತಿಲ್ಲ, ನಾನು ತುಂಬಾ ಹುಡುಕ್ತೆ ಕಣೋ, ಅದ್ ನಂಗೆ ಇದುವರೆಗೂ ಸಿಕ್ಕಿಲ್ಲ. ಅದ್ ಸಿಕ್ಕಿದ್ರೆ ಈ ಸಾಲಗಳನ್ನೆಲ್ಲ ತೀರ್ಸ್ಕೊಂಬೋದಿತ್ತು ಅಂತ ಇವಳು. ಸರಿ, ನಾನು ಆ ಸ್ಟೋನ್ಗಳನ್ನ ಹುಡುಕ್ತೀನಿ ಅಂತ ಇವ್ನು ಡಿಸೈಡ್ ಮಾಡ್ಕೋತಾನೆ. ಈಗ ಆರ್ಥರ್ ಅಜ್ಜಿ ಇದ್ದಾರಲ್ಲ, ಈ ಸಾಲವನ್ನ ಹೇಗಾದ್ರೂ ಮಾಡಿ ತೀರ್ಸ್ಬೇಕು ಅಂದ್ಬಿಟ್ಟು ಇವ್ರ ಹಸ್ಬೆಂಡ್ ಕೂಡಿಟ್ಟಿರೋ ಎಲ್ಲ ಹಳೆ ವಸ್ತುಗಳನ್ನೆಲ್ಲ ಮಾರಕ್ಕೆ ಅಂತ ಡಿಸೈಡ್ ಮಾಡ್ಕೊಂಡು ಒಬ್ಬನ ಕರ್ಕೊಂಡು ಮನೆಗೆ ಬರ್ತಾಳೆ. ಇವ್ರ ತಾತನ ಡೈರಿನೆಲ್ಲ ನೋಡ್ತಾ ಇರ್ತಾನೆ, ಏನಾದ್ರು ಸಿಗ್ಬೋದಾ, ಆ ಚಿಕ್ಕ ಮಿನಿಮೈಸ್ ಜನರ ಒಳಗಡೆ ಹೋಗ್ಬೋದಂತ ಇವ್ನು ಹುಡುಕ್ತಾ ಇರ್ತಾನೆ. ಇವ್ನಿಗೂ ಏನೋ ಒಂದು ದಾರಿ ಸಿಗುತ್ತೆ. ಇದಾದ್ಮೇಲೆ ಇವ್ರ ಅಜ್ಜಿ ಇದ್ದಾರಲ್ಲ, ಇದನ್ನೆಲ್ಲ ಮಾರಕ್ಕೆ ಅಂತ ಒಬ್ರನ್ನ ಇವ್ರ ಮನೆ ಕರ್ಕೊಂಡ್ ಬಂದಿರ್ತಾರೆ. ಅವರು ಅಲ್ಲಿರೋ ಎಲ್ಲಾ ವಸ್ತುಗಳನ್ನ ತಗೊಂಡು ಇವ್ರಿಗೆ ಸ್ವಲ್ಪ ಹಣ ಕೊಡ್ತಾರೆ. ಆದ್ರೆ ಅಲ್ಲಿಗೆ ಬ್ಯಾಂಕ್ ಅವ್ರು ಬಂದ್ಬಿಟ್ಟು, ನಿಮ್ಮೆಲ್ಲ ಸಾಲ ಇದೆಯಲ್ಲ ಅದನ್ನ ಇಲ್ಲಿ ತೀರ್ಸ್ಕೊತೀವಿ ಅಂದ್ಬಿಟ್ಟು ಆ ಹಣನ ಇಸ್ಕೊಂಡು ಹೊಂಟೋಗ್ಬಿಡ್ತಾರೆ. ಮತ್ತೆ ಇವರು ಫೋನ್ ಕಾಲ್ ಬಿಲ್ಲು ಕಟ್ಟಿರೋದಿಲ್ಲ, ಅದನ್ನು ಕಟ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇವ್ರು ಲೈಟ್ ಬಿಲ್ಲು ಕಟ್ಟಿರೋದಿಲ್ಲ, ಅದನ್ನು ಕಟ್ ಮಾಡ್ಕೊಂಡು ಹೋಗ್ತಾರೆ. ಸಾಲ ಅಂದ್ರೆ ಸಾಲ ಆಗೋಗ್ಬಿಟ್ಟಿರುತ್ತೆ ಇವ್ರಿಗೆ. ಇವನು ಮತ್ತೆ ಕ್ಯಾಂಡಲ್ ನ ತಗೊಂಡು ಹೋಗ್ಬಿಟ್ಟು ನೈಟು ಇವ್ರ ತಾತಂದ ಸ್ಟೋರ್ ರೂಮ್ ಅಲ್ಲಿ ಏನಾರ ಸಿಗುತ್ತಾ ಅಂತ ನೋಡ್ತಾ ಇರ್ತಾನೆ. ಒಂದು ಬೋರ್ಡ್ ಹತ್ರ ಹೋಗ್ಬಿಟ್ಟು ಕ್ಯಾಂಡಲ್ ನ ಹತ್ರ ತಗೊಂಡು ಹೋಗ್ತಾನೆ. ಅದು ಕ್ಯಾಂಡಲ್ ಲೈಟ್ ಇಂದ ಮಾತ್ರ ಏನೋ ಒಂದು ಬರ್ದಿದಾರ ಕಾಣಿಸುತ್ತೆ. ಅದ್ರಲ್ಲಿ ಇವ್ರ ತಾತ ಆ ಚಿಕ್ಕ ಮಿನಿಮೈಸ್ ಜನರುಗಳ ಹತ್ರ ಹೋಗೋಕೆ ಹೇಗೆ ದಾರಿ ಅನ್ನೋದನ್ನ ಎಲ್ಲಾ ಕಡೆ ಬರ್ದಿಕ್ಕಿರ್ತಾನೆ. ಇವನು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಏನೇನ್ ಬರ್ದಿದ್ದಾರೆ ಎಲ್ಲಾನು ತಿಳ್ಕೊತಿರ್ತಾನೆ. ಅದು 1 ವರ್ಷಕ್ಕೆ ಮಾತ್ರ, ಹುಣ್ಣಿಮೆ ದಿನ ಮಾತ್ರ ಓಪನ್ ಆಗುತ್ತದು. ಆ ಚಿಕ್ಕ ಮಿನಿಮೈಸ್ ಜನಗಳ ಮಧ್ಯೆ ಹೋಗುವಂತ ದಾರಿ ಅವಾಗ್ಲೇ ಓಪನ್ ಆಗೋದು. ಅದ್ ನೋಡಿದ್ರೆ ಇವತ್ತೇ ಆಗಿರುತ್ತದು. ಇವನು ಒಳ್ಳೆ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಅಲ್ಲಿಗೆ ಹೇಗಾದ್ರು ಹೋದ್ರೆ ನಮ್ ತಾತ ಚಿನ್ನ ಎಲ್ಲಿಕ್ಕಿದ್ರೆ ಅಂತ ತಿಳ್ಕೊಂಬೋದು ಅಂದ್ಬಿಟ್ಟು ಇವನು ಅವ್ರ ತಾತ ಬರ್ದಿರೋದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಮನೇಲಿ ಒಂದು ಸೀಕ್ರೆಟ್ ರೂಮ್ ಇರುತ್ತೆ, ಅದ್ರಕ್ಕೆ ಇವ್ರ ಅಜ್ಜಿ ಹತ್ರ ಇರುತ್ತೆ. ಅಕ್ಕಿನ ತಗೊಳ ಅಂತ ನೋಡ್ತಾನೆ. ಅದೇ ಇವ್ರ ಅಜ್ಜಿ ಅದನ್ನ ಕಿತ್ಕೊಂಡು ಹೋಗಿ ಮನುಕು ಅಂದ್ಬಿಟ್ಟು ಇವನ ಮನೆ ಮನಗಿಸಿ ಇವನು ಆಚೆಗಡೆಯಿಂದ ಡೋರ್ನ ಲಾಕ್ ಮಾಡಿಬಿಡ್ತಾರೆ. ಇವನು ಕಿಟಕಿಯಿಂದ ಎಗರ್ಕೊಂಡು ಪುನಃ ಇವ್ರ ಅಜ್ಜಿ ಹತ್ರ ಹೋಗಿ ಕಿಟಕಿಯಿಂದ ಒಂದು ಕಡ್ಡಿನ ಹಾಕ್ಬಿಟ್ಟು ಅಕ್ಕಿನ ತಗೊಳ್ಳೋಣ ಅಂತ ನೋಡ್ತಾನೆ. ಆದ್ರೆ ಇವ್ರ ಅಜ್ಜಿಗೆ ಸ್ವಲ್ಪ ನಿದ್ದೆ ಬರಕ್ಕೆ ಸ್ವಲ್ಪ ಔಷಧಿ ಹಾಕೊಂಡು ಕುಡಿತಾ ಇರ್ತಾರೆ. ಅದು ಏನಾಗುತ್ತೆ, ಸುರ್ಕೊಂಡ್ಬಿಡುತ್ತೆ, ನೀರೊಳಗಡೆಗೆ ಜಾಸ್ತಿ ಸುರ್ಕೊಂಡ್ಬಿಡುತ್ತೆ. ಇದರಿಂದ ಅವ್ರ ಅಜ್ಜಿ ಹತ್ರ ಕುಡಿದ್ಬಿಟ್ಟು
ಫುಲ್ ಜ್ಞಾನ ತಪ್ಪ ನಿದ್ದೆ ಹೊಂಟೋಗ್ಬಿಡ್ತಾರೆ ಪೂರ್ತಿ. ಇವನು ಆ ಕೀ ತಗೊಂಡು ಆ ಸೀಕ್ರೆಟ್ ಡೋರ್ನ ಓಪನ್ ಮಾಡಿದಾಗ ಅದ್ರೊಳಗಡೆ ಇವನ್ಗೆ ಇನ್ನೊಂದು ಕೀ ಸಿಗುತ್ತೆ. ಇದನ್ನ ಯಾವಾಗಲೂ ನಿನ್ನ ಹತ್ರ ಹಿಡ್ಕೊ ಅಂತ ಅದರಲ್ಲಿ ಇರುತ್ತೆ. ಇವನು ಕೂಡ ತಿಕ್ಕೋತಾನದ್ನ. ಅದರಲ್ಲಿ ಒಂದು ಮ್ಯಾಪ್ ಸಿಗುತ್ತೆ. ಆ ಮ್ಯಾಪ್ ಹೇಗಿದೆಯೋ ಅದನ್ನೆಲ್ಲ ಇವನು ಅದೇ ರೀತಿ ಮಾಡ್ತಾ ಇರ್ತಾನೆ. ಆ ಜಾಗ ಎಲ್ಲಿದೆ ಅಂತ ಅಲ್ಲಿ ಕಾಣಿಸುತ್ತೆ. ಇವನು ಗಾರ್ಡನ್ ಅಲ್ಲೇ ಇರುತ್ತೆ ಆ ಜಾಗ. ಅದೇ ಆ ಮಿನಿಮೈಸ್ ಅಂತ ಒಂದು ಜನಾಂಗ ಇರುತ್ತಲ್ಲ ಚಿಕ್ಕ ಚಿಕ್ಕಗೆ, ಅದ್ರೊಳಗಡೆ ಹೋಗುವಂತ ಜಾಗ ಅದು. ನೋಡ್ತಿದ್ದಂಗೆ ಅಲ್ಲಿಗೆ ಬೋಕೋ ಮಠ ಸಲೈ ಜನಾಂಗದವರು ಅಲ್ಲಿಗೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ನಿನಗೆ ನಾವು ಸಹಾಯ ಮಾಡ್ತೀವಿ ಆ ಜಾಗಕ್ಕೆ ಹೋಗೋಕೆ ಅನ್ಬಿಟ್ಟು ಇವನ್ನ ಆ ಗಾರ್ಡನ್ ಕರ್ಕೊಂಡೋಗಿ ಅಲ್ಲಿ ಒಂದು ಮ್ಯಾಟ್ ನ ಹಾಸಿ ಒಂದು ದುರ್ಬಿನ ಅಲ್ಲಿ ಇಕ್ತಾರೆ. ಮತ್ತೆ ಅವರು ಆರ್ಥರ್ಗೆ ಇನ್ನೊಂದು ವಿಷಯ ಹೇಳ್ತಾರೆ. ನೀನು ಆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನೀನು ಅವ್ರಿಗೆ ಒಂದು ಬಲವಾದ ಕಾರಣ ಕೊಡ್ಬೇಕು. ನೀನು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಅವಾಗ ಮಾತ್ರ ನೀನು ಅವ್ರ ಜಾಗಕ್ಕೆ ಹೋಗ್ತೀಯಾ. ಮತ್ತೆ ನಿಂಗೆ ಇನ್ನೊಂದು ವಿಷಯ ಹೇಳ್ತೀನಿ, ಆ ಜಾಗದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ಹುಷಾರು ಅಂತ ಹೇಳ್ತಾನೆ. ಇವನು ಕೂಡ ಆ ದುರ್ಬೀನ್ ಒಳಗಡೆ ನೋಡ್ತಾನೆ. ಅದ್ರೊಳಗಡೆ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಇವನ ಹೆಸರು ಬಂದ್ಬಿಟ್ಟು ಬೆಟಮಿಚ್ ಕಾಣಿಸ್ತಾನೆ. ಬೆಟಮಿಚ್ ಹತ್ರ ಇವನು ತುಂಬಾ ಕನ್ವಿನ್ಸ್ ಮಾಡ್ತಾ ಇರ್ತಾನೆ. ನಾನು ಅಲ್ಲಿ ಬರ್ಲೇಬೇಕು, ನಾನು ನಮ್ಮ ತಾತ ಇಲ್ಲಿನಿದ್ದೇನೋ ಬಚ್ಚಿಕ್ಕಿದ್ದೀರ ಅಂತ ನಾನು ಅವ್ರನ್ನ ಕೇಳಬೇಕು, ಮತ್ತೆ ನಿಮ್ಮನ್ನೆಲ್ಲ ನಾನು ಕಾಪಾಡ್ತೀನಿ ಆ ರಾಕ್ಷಸನಿಂದ ಅಂತ ಇವನು ಹೇಳ್ತಾ ಇರ್ತಾನೆ. ಅವರು ಕೂಡ ಇದಕ್ಕೆಲ್ಲ ಒಪ್ಕೊಂಡ್ಬಿಟ್ಟು ಇವನ್ನ ಇದ್ರೊಳಗಡೆ ಕರ್ಕೋತಾರೆ. ಇವ್ನು ನೋಡ್ತಾನೆ ಚಿಕ್ಕ ಸೈಜ್ ಆಗ್ಬಿಟ್ಟು ಅದ್ರೊಳಗಡೆ ಹೋಗ್ತಾನೆ. ನೋಡ್ತಿದ್ದಂಗೆ ಇವನು ಕೂಡ ಆ ಮಿನಿಮೈಸ್ ತರನೇ ಒಂಥರ ಚಿಕ್ಕ ಕ್ರಿಯೇಚರ್ ಆಗೋಗ್ಬಿಡ್ತಾನೆ. ಮತ್ತೆ ಆ ಬೆಟಮಿಚ್ ಇದನ್ನೆಲ್ಲ ಇವನ್ನ ಸೀದಾ ಕರ್ಕೊಂಡೋಗಿ ಇವ್ನ ರಾಜ್ಯಕ್ಕೆ ಹೋಗ್ತಾರೆ. ಈ ಬೆಟಮಿಚ್ ಕೂಡ ಒಬ್ಬ ರಾಜನ ಮಗ. ಇವನ್ಗೆ ಒಬ್ಬಳ ಅಕ್ಕ ಇರ್ತಾಳೆ, ಅವಳೇ ಸೆಲಿನಿಯಾ ಅಂತ. ಸೆಲಿನಿಯಾನ ಒಬ್ಳು ರಾಣಿಯಾಗಿ ಪಟ್ಟಾಭಿಷೇಕ ಮಾಡ್ತಾ ಇರ್ತಾರೆ. ಮತ್ತೆ ಅವಳನ್ನ ಇವ್ರಿಗೆ ಕಾಟ ಕೊಡ್ತಾ ಇರೋ ಒಬ್ಬ ರಾಕ್ಷಸ ಮಾಲ್ತಾಜಾರ್ನ ಮುಗಿಸ್ಬೇಕು ಅಂತ ಕಳ್ಸ್ಕೊಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಇವನು ಅಲ್ಲಿ ಬಂದು ನೋಡ್ತಾನೆ. ಸೆಲಿನಿಯಾ ನೋಡಿದ ತಕ್ಷಣ ಇವನ್ಗೂ ಖುಷಿ ಆಗೋಗ್ಬಿಡುತ್ತೆ. ಇವನ್ಗೆ ಕ್ರಶ್ ಆಗ್ಬಿಡುತ್ತೆ ಇವಳ ಮೇಲೆ. ಅಲ್ಲೊಂದು ಖಡ್ಗ ಇರುತ್ತೆ. ಅದನ್ನ ಎತ್ತದವರು ಮೋಸ್ಟ್ ಪವರ್ಫುಲ್ ಅಂತ ಇವ್ರದ್ದು ಜನಾಂಗದಲ್ಲಿ ಒಂದು ರೂಲ್ಸ್ ಇರುತ್ತೆ. ಅದನ್ನ ಅವಳು ಎತ್ತಕ್ಕೆ ಅಂತ ನೋಡ್ತಾಳೆ, ಆಗ್ತಾನೆ ಇರೋದಿಲ್ಲ. ಆಗ ಈ ರಾಜನ ಮಗ ಆರ್ಥರ್ನ ರಾಜನ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ರಾಜ ಕೂಡ ಏನ್ ಬೇಕು ನೀನು ಏನ್ ಬಂದಿದೆಯಾ ಅಂದಾಗ, ನಾನು ನಿಧಿ ಹುಡ್ಕೊಂಡ್ ಬಂದಿದ್ದೀನಿ, ಇದರಿಂದ ನಮ್ಮ ಮನೆ ಮಾರಾಟದಿಂದ ಬಚಾವ್ ನೀವು ಕೂಡ ಬಚಾವ್ ಆಗ್ತೀರಾ, ಇಲ್ಲಾಂದ್ರೆ ಅವರು ನಮ್ಮ ಮನೇನ ತಗೊಂಡ್ಬಿಟ್ರೆ ಈ ಜಾಗನೆಲ್ಲ ಹೊಡೆದಾಕ್ಬಿಡ್ತಾರೆ, ನಿಮ್ ಜಾಗನೂ ಕೂಡ ನಾಶ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವ್ ಇಲ್ಲಿಗೆ ಬಂದಿದೀವಿ ಅಂತ ಇವನ್ ಹೇಳ್ತಾ ಇರ್ತಾನೆ. ಇವ್ರ ತಾತನ ಹೆಸರು ಕೇಳಿದ ತಕ್ಷಣ ಇವನಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇವ್ರ ತಾತ ಸುಮಾರು ವರ್ಷಗಳ ಹಿಂದೆನು ಇವ್ರಿಗೆ ಸಹಾಯ ಮಾಡಿರ್ತಾರೆ, ತುಂಬಾ ಸಹಾಯ ಮಾಡಿರ್ತಾರೆ ಇವ್ರಿಗೆ. ಬಟ್ ಆದ್ರೆ ಇವ್ರ ತಾತ ನಿಧಿ ಹುಡ್ಕೊಂಡ್ ಬರ್ಬೇಕು ಅಂತ ಹೋಗ್ತಾರೆ. ಆದ್ರೆ ಆ ನಿಧಿ ಇರೋ ಜಾಗ ಎಲ್ಲಿರುತ್ತೆ ಅಂದ್ರೆ ಈ ಮಾಲ್ತಜಾರ್ ಅಂತ ಒಬ್ಬ ರಾಕ್ಷಸ ಇರ್ತಾನೆ, ಆ ಜಾಗದಲ್ಲಿ ಇರುತ್ತೆ. ಇವ್ರ ತಾತನ ಕೂಡ ಹುಡ್ಕೊಂಡು ಹೋಗ್ದವ್ರು ಮತ್ತೆ ಯಾವತ್ತು ವಾಪಸ್ ಬಂದೇ ಇರೋದಿಲ್ಲ. ಆಗ ಅಲ್ಲಿಗೆ ಈ ಮಾಲ್ತಜಾರ್ನ ಸೈನಿಕರುಗಳು ಅಟ್ಯಾಕ್ ಮಾಡ್ಬಿಡ್ತಾರೆ. ಇವರು ಕೂಡ ಎಲ್ಲರ ಕಡೆಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇವರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅವ್ರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇಬ್ರು ಮಧ್ಯೆ ಒಂದು ಸೂಪರ್ ಆಗಿರೋ ಫೈಟ್ ನಡೆಯುತ್ತೆ. ಆರ್ಥರು ಇವ್ರನ್ನೆಲ್ಲ ಮುಗಿಸ್ಬೇಕು ಅಂದ್ಬಿಟ್ಟು ಆ ಕತ್ತಿನ ಎತ್ಕೊಂಡ್ಬಿಡ್ತಾನೆ. ಇದನ್ನ ಗೊತ್ತಾಗುತ್ತೆ ಇವನ ದೊಡ್ಡ ಯೋಧ ಅಂತ. ಆ ಕತ್ತಿನ ಎತ್ಕೊಂಡು ಅಲ್ಲಿರೋ ಎಲ್ಲರಿಗೂ ಹೊಡೆದು ಎಲ್ಲಾರನ್ನು ಮುಗಿಸ್ಬಿಡ್ತಾನೆ. ಆರ್ಥರ್ನ ಈ ಫೈಟಿಂಗ್ ನೋಡಿ ಎಲ್ಲರಿಗೂ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಈ ಆರ್ಥರ್ನು ಈ ಸೆಲಿನಿಯಾ ಜೊತೆಗೆ ಹಾಕೊಂಡು ಇವರಿಬ್ರು ಕೂಡ ಆ ಮಾಲ್ತಾಜಾರ್ ರಾಕ್ಷಸನ ಸಾಯಿಸ್ಬೇಕು ಅಂತ ಇವರಿಬ್ರನ್ನ ಕಳಿಸ್ಕೊಡ್ತಾರೆ. ಇವ್ರ ಜೊತೆಗೆ ಬೆಟಾಮಿಸ್ನು ಕಳಿಸ್ಕೊಡ್ತಾರೆ ಇರ್ಲಿ ಅನ್ಬಿಟ್ಟು. ಮತ್ತೆ ಈಗ ಇವರೆಲ್ಲರೂ ಕೂಡ ಹೋಗ್ತಾರೆ. ಈಗ ಇವರು ನೆಕ್ರೋಪಾಲಿಸ್ ಅಂತ ಒಂದು ಜಾಗಕ್ಕೆ ಹೋಗ್ಬೇಕು. ಅಲ್ಲೇ ಇರೋದು ಮಾಲ್ತಾಜಾರ್. ಅದಕ್ಕೆ ಇವರು ಲಿಫ್ಟ್ ತಗೊಳ್ಳೋಣ ಅನ್ಬಿಟ್ಟು ಒಬ್ರ ಹತ್ರ ಹೋಗ್ತಾರೆ. ಅವನ್ನ ಲಿಫ್ಟ್ ಕೇಳ್ತಾ ಇರ್ತಾರೆ. ಅವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಅವನು ಒಂದ್ ಗಾಡಿನ ತಗೊಂಡ್ಬಂದು ನಿಲ್ಲಿಸ್ತಾನೆ ಲಿಫ್ಟ್ ಕೊಡಕ್ಕೆ. ಇಲ್ಲಿ ಇವ್ರ ಅಜ್ಜಿ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ, ಇವನು ಎಲ್ಲೂ ಸಿಗ್ತಾನೆ ಇರೋದಿಲ್ಲ. ಮತ್ತೆ ಆ ವ್ಯಕ್ತಿ ಇದಾನಲ್ಲ ಇವನು ಅವ್ರನ್ನ ಅಲ್ಲಿ ಕಳಿಸ್ಬೇಕು ಅಂತ ಒಂದು ಮರದಲ್ಲಿ ಮಾಡಿರೋ ಒಂದು ಬಾಲ್ ಒಳಗಡೆ ಕುಣಿಸ್ಬಿಟ್ಟು ಅದನ್ನ ಮೇಲ್ಗಡೆ ಹಾರಿಸ್ತಾನೆ. ಇವ್ರ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ಜೀರ್ಜಿಂಬೆಗೆ ಡಿಕ್ಕಿ ಹೊಡೆದ್ಬಿಟ್ಟು ಆ ಬಾಲ್ ಸೀದಾ ನದಿಗೆ ಬಿದ್ದೋಗ್ಬಿಡುತ್ತೆ. ಇದರಿಂದ ಅರ್ಧ ಓಡಾಗ್ಬಿಟ್ಟಿರುತ್ತೆ. ಇದರಿಂದ ಸೆಲಿನಿಯಾ ಅವನ ತಮ್ಮ ಬೇರೆ ಆಗ್ಬಿಡ್ತಾರೆ, ಆರ್ಥರ್ ಬೇರೆ ಆಗ್ಬಿಡ್ತಾರೆ. ಈ ಚಿಕ್ಕ ಮಿಲಿಮೈಸ್ ಗಳಿಗೆ ಈ ಜಾಡಕ್ ಬರೋದಿಲ್ಲ, ಅವು ನೀರಲ್ಲಿ ಇದ್ರೆ ಸತ್ತೋಗ್ಬಿಡ್ತಾವ ಅವು. ಮತ್ತೆ ಇವನು ಕೂಡ ಹಾಗೂ ಈಗ ಅಲ್ಲಿಂದ ತಪ್ಪಿಸ್ಕೊಂಡು ಸೀದಾ ಓಡ್ ಬಂದು ಇವ್ರ ಬೋಟ್ ಒಳಗಡೆ ಬರ್ತಾನೆ. ಈ ಬೋಟ್ ಒಳಗಡೆ ಬರ್ತಾನೆ. ಮುಂದೆ ನೋಡ್ತಾರೆ, ಮುಂದೆ ಒಂಥರ ಜಲಪಾತ ತರ ಇರುತ್ತೆ. ಅದರಿಂದ ಬಚಾವಕ್ಕೆ ಈ ಸೆಲಿನಿಯಾ ಬಟ್ಟೆಯಿಂದ ಒಂದು ದಾರನ ಕಿತ್ಕೊಂಡು ಅದು ಇವ್ನ ಚಾಕುಗೆ ಸುತ್ಕೊಂಡು ಒಂದ್ ಕಡೆ ಅದನ್ನ ಚುಚ್ಚಿ ಆ ಹಗ್ಗನ ಇಟ್ಕೊಂಡು ಎಲ್ಲಾ ಮೇಲ್ಗಡೆಗೆ ಬರ್ತಾರೆ. ಇವ್ರ ಅಜ್ಜಿ ಹೋಗ್ಬಿಟ್ಟು ಪೊಲೀಸ್ ಆಫೀಸ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತಾರೆ, ಆರ್ಥರ್ ಬೆಳಗ್ಗೆ ಕಾಣಿಸ್ತಾನೆ ಇಲ್ಲ ಅಂತ. ಅವ್ರು ಕೂಡ ಸರಿ ಮೇಡಮ್ ನಾವು ಹುಡುಕ್ತಿವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇವ್ರಿಗೆ ಪಯಣ ಮಾಡಿ ಸುಸ್ತಾಗಿರುತ್ತಲ್ಲ, ಹಾಗಾಗಿ ಅಲ್ಲೇ ಇದ್ದ ಒಂದು ಹೂವನ್ನ ಕೆಳಗಡೆ ಡೌನ್ ಮಾಡಿ ಅದ್ರೊಳಗಡೆ ಹತ್ಕೊಂಡು ಅದ್ರೊಳಗಡೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಕ್ಕೆ ಮನೆ ಕೂತಾರೆ. ಸೀನ್ ಕಟ್ ಆಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಇವ್ರು ಎದ್ಬಿಟ್ಟು ಸ್ವಲ್ಪ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇವರಿಗೆ ಈ ಮಾಲ್ತಾಜಾರ್ನ ಶಿಷ್ಯಂದಿರ ಎಲ್ಲರೂ ಕೂಡ ಕೆಲವು ಪೈಪ್ಗಳನ್ನ ಕಟ್ ಮಾಡ್ಕೊತಾ ಇರ್ತಾರೆ. ಇದು ಯಾರು ಹಾಕಿದ್ದು ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಆರ್ಥರ್ ಗಿಡಗಳಿಗೆ ಅಂತ ಒಂದು ಪೈಪ್ ಹಾಕಿರ್ತಾನಲ್ಲ ಅದೇ ಪೈಪ್ ಇದು. ಇವ್ರು ಕೂಡ ಏಂತಕ್ಕೆ ಈ ಪೈಪ್ ನ ಹಾಕ್ತವ್ರು ಇವರು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಈ ಪೈಪ್ ಗಳನ್ನೆಲ್ಲ ಜಾಯಿಂಟ್ ಮಾಡ್ಬಿಟ್ಟು ಈ ಮಿನಿಮೈಸ್ ಒಂದು ಜನಾಂಗ ಇರುತ್ತಲ್ಲ ಆ ಜನಾಂಗಕ್ಕೆ ನೀರ್ನ ಟ್ರಾನ್ಸ್ಫರ್ ಮಾಡಿಬಿಟ್ಬಿಟ್ರೆ ಅವರೆಲ್ಲ ಮುಳುಗ್ ಸಾತೋಗ್ಲಿ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ಇವರು. ಇಲ್ಲಿ ಇವ್ರಿಗೆ ಒಬ್ಬನ್ ಪರಿಚಯ ಆಗುತ್ತೆ. ಇವನು ಅವ್ರನ್ನ ಕರ್ಕೊಂಡು ಸೀದಾ ಕೊಲಮೋಸಾಯಿ ಅನ್ನೋ ಒಂದು ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಇವರು ಆ ಪಾರ್ಟಿಗೆ ಹೋಗ್ಬಿಟ್ಟು ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ. ಇವರು ಆರ್ಥರ್ ಇಬ್ರು ಕೂಡ ಡ್ಯಾನ್ಸ್ ನ ಮಾಡ್ತಾ ಇರ್ತಾರೆ. ಒಬ್ರಿಗೊಬ್ರು ಅಟ್ರಾಕ್ಟಿವ್ ಆಗ್ತಾ
ಓಡಾಡ್ತಾ ಇರ್ತಾರೆ ಇಬ್ರು ಕೂಡ. ಆಗ ಅಲ್ಲಿಗೆ ಈ ಮಾಲ್ತಜಾರ್ ನ ಮಗ ಡಾರ್ಕಸ್ ಅಲ್ಲಿಗೆ ಬರ್ತಾನೆ. ಡಾರ್ಕಸ್ ಕಣ್ಗೆ ಇವರಿಬ್ರು ಬಿದ್ದ್ಬಿಡ್ತಾರೆ. ಓ ಮಾರಾಣಿ ಇಲ್ಲೇ ಇದ್ದಾಳೆ ಅನ್ಬಿಟ್ಟು ಈ ಡಾರ್ಕಸ್ ಇವ್ರನ್ನ ಸಾಯಿಸೋಕೆಂತ ಬರ್ತಾನೆ. ಇವರು ಕೂಡ ಅವನಿಂದ ಹೊಡೆದಾಡ್ತಾ ಇರ್ತಾರೆ. ಹೊಡೆದಾಡ್ಬಿಟ್ಟು ಅವನಿಗೆ ಚಮಕ ಇಸ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಮ್ಯಾಕ್ಸ್ ಅಂತ ಒಬ್ಬ ಇರ್ತಾನಲ್ಲ, ಇವ್ರನ್ನ ಕರ್ಕೊಂಡ್ ಇಲ್ಲಿಗೆ. ಅವನು ಇವ್ರಿಗೆ ಒಂದು ಮ್ಯಾಪ್ ನ ಕೊಟ್ಟಿರ್ತಾನೆ. ಆ ಮ್ಯಾಪ್ ಅಲ್ಲೇ ಈ ಮಾಲ್ತಜಾರ್ ಇಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಇವರು ಕೂಡ ಮ್ಯಾಪ್ ನ ಫಾಲೋ ಮಾಡ್ಕೊಂಡು ಅದರಿಂದ ಹೋಗ್ತಾ ಇರ್ತಾರೆ. ಅಲ್ಲಿ ಈ ಮಾಲ್ತಜಾರ್ಗೆ ಊಟ ತಗೊಂಡು ಹೋಗ್ತಾರೆ. ಒಂದು ಗಾಡಿ ಕಾಣಿಸುತ್ತೆ, ಅದನ್ನ ಫಾಲೋ ಮಾಡ್ಕೊಂಡು ಇವ್ರ ಅದ್ರಿಂದ ಹೋಗ್ತಾರೆ. ಮತ್ತೆ ನೈಟ್ ಆಗ್ತಿದ್ದಂಗೆ ಇಲ್ಲಿಗೆ ಈ ಆರ್ಥರ್ನ ತಂದೆ ತಾಯಿ ಇವ್ರ ಅಜ್ಜಿ ಮನೆಗೆ ಬಂದ್ಬಿಡ್ತಾರೆ. ಅವರು ಕೂಡ ಆರ್ಥರ್ ಎಲ್ಲಿದೆ ಅನ್ನೋಕೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಅವ್ರು ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಮತ್ತೆ ಇವ್ರುಗಳ ಹತ್ರ ಏನೋ ನಿಜನೇ ಹೇಳ್ಬಿಡ್ತಾರೆ. ನಾನು ಆರ್ಥರ್ಗೆ ಈ ತರ ಒಂದು ಕತೆ ಹೇಳ್ದೆ, ಆಗ ಅವನು ಅದನ್ನ ನಿಜ ಅಂತ ನಂಬ್ಕೊಂಡು ಆ ಚಿನ್ನನ ಹುಡ್ಕೋಕ್ ಹೊಂಟೋಗ್ಬಿಟ್ಟಿದ್ದಾನೆ ಅಂತ. ಇವ್ರು ಚಿನ್ನದ ವಿಷಯ ಕೇಳಿದ ತಕ್ಷಣ ಇವರು ಗಾರ್ಡನ್ ಹೋಗ್ಬಿಟ್ಟು ತೋಡಕ್ ಶುರು ಮಾಡ್ಬಿಡ್ತಾರೆ, ಚಿನ್ನ ಇಲ್ಲಿದೆ ಅಂತ. ಇಲ್ಲಿ 3 ಜನ ಇದ್ದಾರಲ್ಲ, ಆ ಮಾಲ್ತಜಾರ್ನ ಒಂದು ಜಾಗದ ಹತ್ರ ಬರ್ತಾರೆ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಸೆಲಿನಿ ಇದ್ದಾಳಲ್ಲ, ಅವಳು ಹೋಗಿ ನಿಮ್ ತಾತುನ ನೀನು ಹುಡ್ಕೋ ಫಸ್ಟ್, ನಾನು ಹೋಗಿ ಇವನ್ನ ಸೊಲ್ಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇವನು ಕೂಡ ಇಲ್ಲ ನಿಮ್ಮ ಒಬ್ಳೆ ಕೈಲಿ ಆಗಲ್ಲ, ನಾನು ಬರ್ತೀನಿ ಇಂದಾಗ ತಲೆ ಕೆಡ್ಸ್ಕೊಂಬೇಡ, ನನ್ನ ಬಗ್ಗೆ ನೀನ್ ಚಿಂತೆ ಮಾಡಬೇಡ ಅಂತ ಹೇಳಿ ಅವಳು ಅವ್ನಿಗೊಂದು ಕಿಸ್ ಕೊಡ್ತಾಳೆ. ಇವ್ರ ಕಡೆ ಕಿಸ್ ಕೊಟ್ರೆ ಸಾಕು ಮದ್ವೆ ಆಗ್ದಂಗೆ. ಈಗ ಇವ್ರಿಬ್ರಿಗೂ ಮದ್ವೆ ಆಗ್ಬಿಟ್ಟಿರುತ್ತೆ. ನನ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಅಂದ್ಬಿಟ್ಟು ಅವಳು ಕೂಡ ಮಾಲ್ತಜಾರ್ನ ಸಾಯಿಸಕ್ಕಿಂತ ಒಳಗಡೆ ಹೋಗ್ತಾಳೆ. ಇವನು ತನ್ನ ತಾತನ ಹುಡ್ಕೋಕೆ ಪ್ಲಾನ್ ಆಗ್ತಾ ಇರ್ತಾನೆ. ಅಲ್ಲಿಗೆ ಮಾಲ್ತಜಾರ್ನ ಮಗ ಬಂದ್ಬಿಟ್ಟು ಇವ್ರನ್ನ ಲಾಕ್ ಮಾಡ್ಕೊಂಡು ತಗೊಂಡೇ ಕೂಡಾಕ್ತಾನೆ. ಇವಳನ್ನ ಸಾಯಿಸ್ಬೇಕು ಅಂತ ಒಳಗಡೆ ಬರ್ತಾರೆ. ಆದ್ರೆ ಇವಳು ಇರೋದು ಮಾಲ್ತಜಾರ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಇದರಿಂದ ನನ್ನೇ ಸಸ್ಯಕ್ ಬರ್ತೀಯ ಹುಡುಗಿ ಅನ್ಬಿಟ್ಟು ಇವ್ರ ಸೈನಿಕರಿಗೆಲ್ಲ ಹೇಳ್ಬಿಟ್ಟು ಅವ್ರನ್ನ ಲಾಕ್ ಮಾಡಿಸ್ಕೊಂಡ್ಬಿಡ್ತಾನೆ. ಈ ಕಡೆ ಆರ್ಥರ್ ಮತ್ತೆ ಬೆಟಮೆಚ್ ನ ಒಂದು ಜೈಲಿಗೆ ತಂದು ಹಾಕಿರ್ತಾರೆ. ಇಲ್ಲಿ ಇವ್ರಿಗೆ ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ಸಿಗ್ತಾನೆ. ಅವನ ಹತ್ರ ಹೀಗೆ ಮಾತಾಡ್ತಾ ಇರ್ತಾರೆ. ಆ ವಯಸ್ಸಾಗಿರೋ ವ್ಯಕ್ತಿ ಕೂಡ ಹೇಳ್ತಾನೆ, ಅವ್ರು ನಿಂಗೆ ಏನಾದ್ರು ಊಟ ಕೊಡ್ಬೇಕು ಅಂದ್ರೆ ನೀನ್ ಅವ್ರಿಗೆ ಏನಾದ್ರು ಒಂದು ಹೊಸ ವಿಷಯನ ಕಳಿಸ್ಬೇಕು. ಅಂದ್ರೆ ಈ ಮನೆ ಕಟ್ಟೋದು ಹೇಗಾಗಿರ್ಬೋದು, ಏನಾದ್ರು ಒಂದು ಹೊಸ ವಿಷಯನ ಅವ್ರಿಗೆ ಹೇಳ್ಕೊಟ್ರೆ ಮಾತ್ರ ನಿಂಗೆ ಅವ್ರು ಊಟ ಕೊಡ್ತಾರೆ. ಇದೇ ರೀತಿ ನಾನು ಅವ್ರಿಗೆ ಈ ನೀರ್ನ ಪೈಪ್ ಗಳಿಂದ ಹೀಗೆ ಟ್ರಾನ್ಸ್ಫರ್ ಮಾಡೋದನ್ನ ಹೇಳ್ಕೊಟ್ಟೆ ಅಂತ ಅವ್ರ ತಾತನು ಹೇಳ್ತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗೋಗ್ಬಿಡುತ್ತೆ ಇವರೇ ನಮ್ ತಾತ ಅಂತ. ಅವ್ರ ತಾತನ ನೋಡಿ ಹಂಗೆ ಖುಷಿಯಾಗಿ ಹೋಗ್ಬಿಡುತ್ತೆ. ಇವನ್ ಮೊಮ್ಮಗನ್ ನೋಡಿ ಇವನ್ಗೂ ಫುಲ್ ಖುಷಿ. ಆಗ ಅದೇ ಜಾಗಕ್ಕೆ ಸೆಲಿನಿಯನ್ನು ತಗೊಂಬಂದು ಹಾಕ್ತಾರೆ. ಸೆಲಿನಿಯ ಆರ್ಥರ್ ಹತ್ರ ನಾನು ಸೋತ ಹೋಗ್ಬಿಟ್ಟೆ ಕಣೋ, ನಾನು ಅವ್ರ ಜೊತೆ ಯುದ್ಧ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇವನು ಕೂಡ ತಲೆ ಕಟ್ಸ್ಕೊಂಡ್ಬಿಡ, ನಾವೆಲ್ಲ ಸೇರ್ಕೊಂಡು ಅವನು ಸೋಲ್ಸೋಣ ಅಂತ ಹೇಳ್ತಾರೆ. ಅಲ್ಲಿಗೆ ಮಾಲ್ತಜಾರ್ನ ಮಗ ಬಂದ್ಬಿಟ್ಟು ಅಡಿರಲ್ಲಿ ನಿಮ್ ಟೈಮ್ ಬಂತು ಹತ್ರಕ್ಕೆ ಏನ್ಬಿಟ್ಟು ಅವ್ರನ್ನ ಕರ್ಕೊಂಡು ಸೀದಾ ಈ ಮಾಲ್ತಜಾರ್ನ ಒಂದು ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆರ್ಥರ್ ನೋಡ್ತಾನೆ, ಅಲ್ಲಿ ಈ ತುಂಬಾ ಬೆಲೆ ಬಾಳುವಂತ ಸ್ಟೋನ್ ಇರುತ್ತೆ. ಅಲ್ಲೇ ಮೀನು ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವನ್ ಯಾರು ಅಂದ್ರೆ ಈ ಮೀರೂಸ್ ಅನ್ನೋ ಒಬ್ಬ ವ್ಯಕ್ತಿಯ ಮಗ ಆಗಿರ್ತಾನೆ. ಇವನು ಆರ್ಥರ್ಗೆ ಹೇಳಿರ್ತಾನೆ, ನನ್ನ ಮಗನು ವಾಪಸ್ ಕರ್ಕೊಂಬ, ಅವನು ಅಲ್ಲಿ ಇರ್ತಾನೆ ಅಂತ. ಇವನು ಪ್ರಾಮಿಸ್ ಮಾಡಿರ್ತಾನೆ, ನಾನು ಕರ್ಕೊಂಡ್ ಬರ್ತೀನಿ ಅನ್ಬಿಟ್ಟು. ಅವನ್ನ ಇಲ್ಲಿ ಕೆಲ್ಸಕ್ಕೆ ಕೊಂಡಿರ್ತಾರೆ. ಏನ್ ಕೆಲಸ ಅಂದ್ರೆ ಈ ಲೈಟಿಂಗ್ಸ್ ನ ಬಿಡೋದು. ಅಂದ್ರೆ ಈ ರಾಜ ಬಂದಾಗ ಚೇರ್ ಮೇಲೆ ಕೂತ್ಕೊಂಡಾಗ ಇವನು ಲೈಟಿಂಗ್ಸ್ ನ ಬಿಟ್ರೆ ತುಂಬಾ ಗ್ಲೋ ಹಾಕೊಳ್ಳಿಯಕ್ ಶುರು ಆಗ್ಬಿಡುತ್ತೆ. ಆ ಕೆಲಸನ ಇವ್ನು ಮಾಡ್ತಾ ಇರ್ತಾನೆ. ಆರ್ಥರ್ ತಾತ ಕೂಡ ಅವ್ನು ಕೊಟ್ಟಿರೋ ಐಡಿಯಾನ ಯೂಸ್ ಮಾಡ್ಕೊಂಡು ಅಪ್ಪ ಈ ಚಿಕ್ಕ ಜನರುಗಳನ್ನ ಹಾಳು ಮಾಡ್ಬೇಕು ಅಂತ ಇದೆಯಾ ಅಂತ ಇರ್ತಾನೆ. ಹೌದು ಏನ್ ಮಾಡ್ಕೋತಿ ಅಂತ ಅವ್ನು ದುರಾಂಕಾರದಿಂದ ಮಾತಾಡ್ತಾ ಇರ್ತಾನೆ. ಈಗ ನಿಮ್ಮನ್ನು ಕೂಡ ಮುಗಿಸ್ತೀನಿ ನೋಡು ಅಂದ್ಬಿಟ್ಟು ಆ ಪೈಪ್ ಆಲ್ರೆಡಿ ರೆಡಿ ಆಗಿರುತ್ತೆ. ನೀರ್ ಬಿಡೋದೊಂದು ಬಾಕಿ ಇರುತ್ತೆ. ನೀರ್ ಬಿಟ್ರೆ ಈ ಮಿನಿಮೈಸ್ ಇರ್ತಾರಲ್ಲ ಜನಾಂಗ, ಆ ಜನಾಂಗ ಪೂರ್ತಿ ನಾಶ ಆಗೋಗ್ಬಿಟ್ಟಿರುತ್ತೆ. ಆ ನೀರು ಹೋಗಕ್ಕಿಂತ ಒಂದ್ ದಾರಿ ಇರುತ್ತೆ. ಅಲ್ಲಿ ಇವ್ರು 3 ಜನ ಹಾಕ್ತಾರೆ. ನಿಮ್ಗೆ 3 ನಿಮಿಷ ಟೈಮ್ ಕೊಡ್ತೀನಿ, ಬಚಾವ್ ಆದ್ರೆ ಬಚಾವ್ ಆಗಿ, ಇಲ್ಲಾಂದ್ರೆ ನೀರಲ್ಲಿ ಸಿಗಾಕೊಂಡ್ ಸಾಯಿರಿ ಅಂತ. ಆಗ ಆಡ್ತಾರೆ ಇದನ್ನೆಲ್ಲ. ಸರಿ ನಾವು ಹೋಗೋಕ್ಕಿಂತ ಮುಂಚೆ ನನ್ನ ಫ್ರೆಂಡು ಮೀನು ಅಂತ ಒಬ್ಬ ಇದ್ದಾನೆ, ಅವ್ನಿಗೆ ನಾನೊಂದು ಗಿಫ್ಟ್ ನ ಕೊಡ್ಬೇಕು ಅಂತ ಹೇಳ್ತಾನೆ. ಅವನು ಕೂಡ ಸರಿ ಆಯ್ತದೆ ಕೊಡ್ಕೋ, ಇದೇ ನೀನ್ ಲಾಸ್ಟ್ ಗಿಫ್ಟ್ ಅಂದ್ಬಿಟ್ಟು ಅವನ್ನ ಕಳಿಸ್ತಾನೆ. ಮೀನು ಅವನ ಹತ್ರ ಬಂದಿದ ತಕ್ಷಣ ಅವನಿಗೆ ಒಂದು ಐಡಿಯಾನ ಕೊಡ್ತಾನೆ. ನಾನು ನಿನ್ನ ಕಾಪಾಡ್ತೀನಿ, ಆದ್ರೆ ನೀನ್ ನಂಗೆ ಸಹಾಯ ಮಾಡ್ಬೇಕು. ನೀನ್ ಏನ್ ಮಾಡು ಅಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನೀನ್ ಏನ್ ಮಾಡ್ತೀಯ ಅಂದ್ರೆ ನೀನ್ ಯೂಸ್ ಮಾಡೋ ಕನ್ನಡಿಗಳನ್ನೆಲ್ಲ ತಗೊಂಡ್ಬಂದು ಆಚೆಗಡೆ ಹೋಗುವಂತಹ ಒಂದು ದೊಡ್ಡ ಲೈಟ್ ನ ಬರ್ಸ್ಬಿಡು ಅಂತ ಇವನು ಹೇಳ್ತಾನೆ. ಇವನು ಕೂಡ ಸರಿ ಆಯ್ತು ಅಂತ ಅದಕ್ಕೆ ಒಪ್ಕೋತಾನೆ. ಈಗ ಇವರೆಲ್ಲ ಓಡಕ್ ಶುರು ಮಾಡ್ತಾರೆ. ಆದ್ರೆ ಓಡ್ತಾ ಇರ್ತಾರೆ. ಇವ್ರ ತಾತನ ಕೈಲಿ ಆಗ್ತಾನೆ ಇರೋದಿಲ್ಲ. ಆಗ ಅವ್ರ ತಾತ ನಿಂತ್ಕೊಂಡ್ಬಿಟ್ಟು, ನೀವು ಓಡೋಗಿ ಮಕ್ಳ, ನನ್ ಕೈಲಿ ಆಗಲ್ಲ, ನನ್ ಸಾವು ಆಲೆ ಹತ್ರಕ್ ಬಂತು, ಪರವಾಗಿಲ್ಲ, ನೀವು ಬದುಕಬೇಕಾಗಿರೋರು ನೀವು ಓಡೋಗಿ ಅಂತ ಹೇಳ್ತಾ ಇರ್ತಾರೆ. ಆರ್ಥರ್ ಕೂಡ ಇಲ್ಲ ತಾತ, ನೀನ್ ನಮ್ ಜೊತೆ ಬರ್ಲೇಬೇಕು, ಹೇಗಾದ್ರೂ ಮಾಡಿ ನಾವು ಕರ್ಕೊಂಡು ಹೋಗ್ಲೇಬೇಕು ಅಂತ ಆರ್ಥರ್ ಹೇಳ್ತಾ ಇರ್ತಾನೆ. ಆಗ ಇವನಿಗೊಂದು ಕಾರ್ ಕಾಣಿಸುತ್ತೆ. ಇದು ಯಾವ ಕಾರ್ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಈ ಡೇವಿಡ್ ಒದ್ದಿರ್ತಾನಲ್ಲ, ಅದು ಹೋಗಿ ಸೀದಾ ಒಂದು ಪೈಪ್ ಒಳಗಡೆ ಬಿದ್ದೋಗಿರುತ್ತಲ್ಲ, ಅದೇ ಕಾರ್ ಇದು. ಆ ಕಾರ್ ನೋಡಿದ ತಕ್ಷಣ ಫುಲ್ ಖುಷಿ, ಇದರಿಂದ ನಾವು ಡೈರೆಕ್ಟ್ ಅಲ್ಲಿಗೆ ಹೋಗ್ಬೋದು ಅಂತ ಪ್ಲಾನ್ ನ ಮಾಡ್ಕೋತಾರೆ. ಈ ಕಡೆ ಇವರು ಆ ನೀರ್ನ ಆನ್ ಮಾಡಿ ಹೋಗ್ಬಿಡ್ತಾರೆ. ಅದು ಇವ್ರ ಹತ್ರ ಬರೋಕ್ ಶುರು ಆಗ್ಬಿಡುತ್ತೆ. ಇವನು ಆ ಕಾರ್ ಕೀನ ತಿರುಗಿಸಿ ರೆಡಿ ಮಾಡ್ಕೊಂಡು ಇನ್ನೇನ್ ಇವ್ರ ಹತ್ರ ನೀರು ಇರಬೇಕು ಅನ್ನೋ ಅಷ್ಟಲ್ಲಿ ಟಕ್ಕನಗ ಕಾರ್ನ ನುಗ್ಗಿಸ್ತಾನೆ. ಸೂಪರ್ ಆಗಿ ನುಗ್ಗುತ್ತದು. ಗಾಡಿ ಓಡ್ಸಕ್ ಬರೋಣ ಅಂದ್ರೂ ಕೂಡ ಹೆಂಗ್ ಬೇಕೋ ಹಂಗ್ ತಿರುಗಿಸ್ಕೊಂಡು ಅದನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಾ ಅವ್ರ ಜಾಗಕ್ಕೆ ಇನ್ನೇನ್ ಬರ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ದೂರದಿಂದೇನೆ ಇವ್ರ ಕಾರ್ ನಿಂತು ಹೋಗ್ಬಿಟ್ಟಿರುತ್ತೆ. ಇದರಿಂದ ಇಳ್ದು ಓಡ್ರೋ ಬೇಗ ಅಂದ್ಬಿಟ್ಟು ಎಲ್ಲರೂ ಕೂಡ ಇಳ್ದು ಓಡ್ತಾ ಇರ್ತಾರೆ. ಡೋರ್ ನ ಓಪನ್ ಮಾಡ್ಕೊಂಡು ಇವರು ಡೋರ್ ಒಳಗಡೆ ಹೋಗ್ತಾರೆ. ಇವರು ಕಷ್ಟ ಪಟ್ಬಿಟ್ಟು ಆ ಡೋರ್ ನ ಮುಚ್ತಾರೆ. ಆ ನೀರ್ ಇನ್ನೇನು ಇವ್ರ ಹತ್ರ ಬರ್ಬೇಕು ಅನ್ನಿಸ್ತಾ ಡೋರ್ ನ ಪೂರ್ತಿ ಮುಚ್ಚಿಬಿಡ್ತಾರೆ. ಇಲ್ಲಿ ಆರ್ಥರ್ನ ತಾತನ ನೋಡಿ ಎಲ್ಲರಿಗೂ ಖುಷಿಯಾಗಿ ಹೋಗ್ಬಿಟ್ಟಿರುತ್ತೆ. ಆದ್ರೆ ಮ್ಯೂರೋಸ್ಗೆ ತನ್ನ ಮಗ ಸಿಕ್ಕಿಲ್ಲ ಅಂತ ಸ್ವಲ್ಪ ದುಃಖ ಆಗ್ತಾ ಇರುತ್ತೆ.
ಮತ್ತೆ ಆರ್ಥರ್ನ ತಾತ ಆ ಕಿಂಗ್ಗೆ ಆರ್ಥರ್ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾನೆ, ನಾವು ವಾಪಸ್ ಮನುಷ್ಯರಾಗಿ ಹೋಗಿ ನಿಮಗೆ ಸಹಾಯ ಮಾಡೇ ಮಾಡ್ತೀವಿ ಅಂತ ಹೇಳ್ತಾನೆ. ಎಲ್ಲರೂ ಕೂಡ ವಾಪಸ್ ಮನುಷ್ಯರಾಗಿ ಹೋಗಕ್ಕೆ ರೆಡಿ ಆಗ್ತಿರ್ತಾರೆ. ಆರ್ಥರ್ ಕೂಡ ನಿನ್ನ ನೋಡಕ್ಕೆ ಮತ್ತೆ ವಾಪಸ್ ಬಂದೇ ಬರ್ತೀನಿ ನಾನು ಅಂತ ಹೇಳ್ತಾನೆ. ಅವಳು ಕೂಡ ನಿನಗೋಸ್ಕರ ಕಾಯ್ತಿರ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ವಾಪಸ್ಸು ಆರ್ಥರ್ ಇವನ್ ಜಾಗಕ್ಕೆ ವಾಪಸ್ ಬಂದ್ಬಿಡ್ತಾನೆ, ಪುನಃ ಮನುಷ್ಯರಾಗಿ ಬರ್ತಾನೆ ಮೇಕೆ. ಅಲ್ಲಿ ಇವನ್ಗೋಸ್ಕರ ಅಂತಾನೆ ಬೋಕು ಮಟಾಸಲ ಟ್ರೈಬ್ಸ್ ಇವನ್ಗೋಸ್ಕರ ಕಾಯ್ತಾ ಇರ್ತಾರೆ. ಇವನು ಅವ್ರ ಹತ್ರ ಬಂದ್ಬಿಟ್ಟು ನೋಡಿ ಖುಷಿ ಆಗ್ತಾನೆ. ಅಲ್ಲೇ ಒಂದು ತಾಯಿ ಇರ್ತಾಳೆ, ಅಲ್ಲೇ ಎಬ್ಬಿಸ್ತಾ ಇರ್ತಾನೆ, ಏನಾಯ್ತು ನಿನಗೆ ಅಂತ. ಅವಳು ಕೂಡ ನೀನ್ ಎಲ್ಲಿ ಹೋಗಿದೆ ಅಂತ ಕೇಳಿದಾಗ ನಾನು ಮಿನಿಮೈಸ್ ಪ್ರಪಂಚಕ್ಕೆ ಹೋಗಿದ್ದೆ ಅಂತ ಅವ್ನು ಹೇಳ್ತಾ ಇರ್ತಾನೆ. ಆಗ ಇಲ್ಲಿಗೆ ಅವ್ರ ತಾತ ಕೂಡ ಆಚೆ ಬರ್ತಾರೆ. ಅವ್ರ ತಾತನ ನೋಡಿದ ತಕ್ಷಣ ಈ ಬೋಕು ಮಸಾಲೆ ಅವ್ರಿಗೆ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ದಯವಿಟ್ಟು ಈ ಮನೆಯನ್ನ ಖಾಲಿ ಮಾಡಿಸ್ಬೇಕು ಅಂತ ಬಂದ್ಬಿಟ್ಟಿರ್ತಾನೆ. ಆಗ ಅಲ್ಲಿಗೆ ಆರ್ಥರ್ನ ತಾತ ಬರ್ತಾನೆ. ಆರ್ಥರ್ನ ತಾತ ನೋಡಿದ ತಕ್ಷಣ ಅವ್ರ ಅಜ್ಜಿಗೆ ಫುಲ್ಲು ಖುಷಿ, ಇವ್ರು ಹೇಗ್ ಬಂದ್ರು ವಾಪಸ್ ಅಂತ. ಅವ್ರ ತಾತನು ಕೂಡ ಬಾ ದಯವಿಟ್ಟು ಒಳಗಡೆ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ, ಇನ್ನು ಈ ಮನೆನ ಖಾಲಿ ಮಾಡಕ್ಕೆ ಇನ್ನೂ 3 ನಿಮಿಷ ಟೈಮ್ ಇದೆ, ಬಾ ಒಳಗಡೆ ಮಾತಾಡ ಅಂತ ಕರ್ಕೊಂಡು ಹೋಗ್ತಾರೆ. ಇವರೇ ಕೂತ್ರು ಇಷ್ಟ ಜನ ಎಲ್ಲಿ ಹೋಗಿದ್ರು ಇವ್ರು ಅಂತ ಇವ್ನು ಕನ್ಫ್ಯೂಸ್. ಈ ಕಡೆ ಆ ಮಾಲ್ತಸೋರು ಎಲ್ಲ ಸೈಡ್ನೂ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಆ ಜಾಗದ ಮೇಲೆ ಅಟ್ಯಾಕ್ ಮಾಡೋಕೆ ಅಂತಾನೆ. ಇಲ್ಲಿ ಆರ್ಥರು ಕಾಯ್ತಾ ಇರ್ತಾನೆ ಆ ಮಿನೋ ಸಿಗ್ನಲ್ ಕೊಡ್ಲಿ ಅಂತ. ಅವ್ನ್ ಸಿಗ್ನಲ್ ಕೊಟ್ಟಿದ ತಕ್ಷಣ ಆ ಜಾಗದ ಮೇಲೆ ಇವನೇ ಅಟ್ಯಾಕ್ ಮಾಡ್ಬೇಡ ಅಂತ ಕಾಯ್ತಾ ಇರ್ತಾನೆ. ಅವನು ಕೂಡ ಆಗೋಗ ಮಾಡಿ ಲೈಟ್ ನೆಲ್ಲ ಬೀಳ್ಸಿ ಅದರಿಂದ ಒಂದು ಬೆಳಕನ್ನ ಆಚೆ ಕಡೆ ತರಿಸ್ಬಿಡ್ತಾನೆ. ಇದರಿಂದ ಆರ್ಥರ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಇವ್ರು ಇಲ್ಲೇ ಇದ್ದಾರೆ ಅಂತ. ಇದರಿಂದ ಸೀದಾ ಒಂದು ಬಾಲ್ನ ತಗೊಂಡು ಅದ್ರ ಒಳಗಡೆ ಹಾಕ್ಬಿಡ್ತಾನೆ. ಬಾಲ್ ಪೂರ್ತಿ ಅವ್ರ ಮೇಲೆ ಬಿದ್ದು ಅಲ್ಲಿರೋ ಸೈನ್ಯನೆಲ್ಲ ಹಾಳು ಮಾಡಿ ಮತ್ತೆ ಆ ಪೈಪ್ ಲೈನ್ ಇತ್ತಲ್ಲ, ಆ ಪೈಪ್ ಲೈನ್ಗಳನ್ನೆಲ್ಲ ಹೊಡೆದಾಕಿ ಆ ನೀರು ಹೋಗ್ತಿದ್ದಂತ ಜಾಗನ ಬ್ಲಾಕ್ ಮಾಡ್ಬಿಡುತ್ತೆ. ಇದರಿಂದ ಇವ್ರಿರೋ ಜಾಗದಲ್ಲಿ ತುಂಬ್ಕೊಳ್ಳೋಕೆ ಶುರು ಆಗ್ಬಿಟ್ಟಿರುತ್ತೆ ನೀರು. ಆ ಮೆನು ಹೋಗ್ಬಿಟ್ಟು ಆ ಸ್ಟೋನ್ ಮೇಲೆ ಕುತ್ಕೊಂಡ್ಬಿಡ್ತಾನೆ. ಎಲ್ಲ ಕಡೆ ನೀರು ತುಂಬ್ಕೋತಾ ಇರುತ್ತೆ. ಇದರಿಂದ ಆ ಮಾಲ್ತಜಾರ್ ಇದನ್ನಲ್ಲ ಅವನು ಒಂದು ಸುಳ್ಳನ ಇಟ್ಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆ ನೀರು ತುಂಬಿರೋದ್ರಿಂದ ಆ ಚಿನ್ನ ಸ್ಟೋನ್ಗಳು ಇರುತ್ತಲ್ಲ ಅವೆಲ್ಲ ಮೇಲ್ಗಡೆ ಬಂದ್ಬಿಡ್ತವೆ. ಅಲ್ಲಿ ಮೀನೋ ಕೂಡ ಇರ್ತಾನೆ. ಅವನ್ನ ಒಂದು ಬಾಕ್ಸ್ ಒಳಗಡೆ ಹಾಕೊಂಡು ಆ ಬೆಲೆ ಬಾಳುವಂತ ಸ್ಟೋನ್ಗಳನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಇವ್ರ ತಾತನ್ ಕೊಡ್ತಾನೆ. ಇವನು ಒತ್ತಡಿರೋ ಸ್ಟೋನ್ ಕೊಟ್ಬಿಟ್ಟು ಡೇವಿಡ್ಗೆ ತಗೊಳ್ಳೋ, ಇದರಿಂದ ನೀನ್ ಸಾಲೆಲ್ಲ ತಿರೋಗ್ಬಿಟ್ಟಿರುತ್ತೆ, ಅಷ್ಟು ಬೆಲೆ ಬಾಳುತ್ತಿದ್ದು ಅಂತ ಅದನ್ನ ಅವ್ನ ಕೈ ಕೊಡ್ತಾನೆ. ಅವನ್ಗೆ ಈ ಚಿನ್ನ ಇಲ್ಲಿ ಇರುತ್ತೆ ಅಂತ ಮುಂಚೆನೆ ಗೊತ್ತಿರುತ್ತೆ, ಇಂತರ ಬೆಲೆ ಬಾಳೋ ವಸ್ತು ಒಂದಿದೆ ಅಂತ ಗೊತ್ತಿರುತ್ತೆ. ಇದರಿಂದನೇ ಆ ಬ್ಯಾಂಕ್ ಅವರಿಗೆ ಸಾಲನ ತೀರ್ಸ್ಬಿಟ್ಟು ಇವ್ರ ಜಾಗನ ಇವ್ರನ್ನ ಹೆಸರು ಮಾಡ್ಕೊಂಡಿರ್ತಾನೆ. ಬಟ್ ಆದ್ರೆ ಇವಾಗ ಅದಾಗಲ್ಲ, ಈ ದುಡ್ಡನ್ನೆಲ್ಲ ವಾಪಸ್ ಕೊಟ್ಬಿಟ್ಟಿರ್ತಾನೆ. ಈಗ ಇದರಿಂದ ಆ ಪೊಲೀಸ್ ಅವ್ರ ಹತ್ರ ಇರೋ ಗನ್ನ ಕಿತ್ಕೊಂಡು ಅವ್ರಿಗೆ ಎದುರಿಸ್ಬಿಟ್ಟು ಅಲ್ಲಿರೋ ಎಲ್ಲ ಬೆಲೆ ಬಾಳುವಂತ ಸ್ಟೋನ್ಗಳನ್ನ ತಗೊಂಡು ಹೋಗಕ್ ಹೋಯ್ತಾ ಇರ್ತಾನೆ. ಹಿಂದಗಡೆಯಿಂದ ಆ ಬುಡಕಟ್ಟು ಜನಾಂಗ ಬಂದ್ಬಿಟ್ಟು ಇವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಪೊಲೀಸ್ನವರು ಇವನ್ನ ಲಾಕ್ ಮಾಡ್ಕೊಂಡು ಶಿಸ್ತ ಜೈಲಿಗೆ ತಗೊಂಡು ಹೋಯ್ತಾರೆ. ಇಲ್ಲಿ ಈ ಕಡೆ ಆ ಮೆರರ್ಸ್ ಇದನ್ನೆಲ್ಲ ನನ್ ಮಗ ವಾಪಸ್ ಬಂದೇ ಇಲ್ಲ, ಏನಾದ್ನೋ ಏನೋ ಅಂತ ಚಿಂತೆ ಮಾಡ್ಕೊಂಡು ಕೂತಿರ್ತಾನೆ. ಆಗ ಆ ಜಾಗದಲ್ಲಿ ಒಂದು ಪೈಪ್ ಬಂದ್ ಬಿಡುತ್ತೆ. ಅದ್ರೊಳಗಡೆಯಿಂದ ಇವ್ರ ಮಗ ಆಚೆ ಬರ್ತಾನೆ. ಇವ್ರ ಮಗ ನೋಡಿದ ತಕ್ಷಣ ಇವ್ರಿಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿರುತ್ತೆ. ಈಗ ಇವರು ಆ ಪಾರ್ಟಿನೆಲ್ಲ ಎಂಜಾಯ್ ಮಾಡ್ಕೊಂಡು ಎಲ್ಲ ಒಂದು ದೊಡ್ಡ ಪಾರ್ಟಿನ ಕೊಡ್ತಾ ಇರ್ತಾರೆ. ಆ ಮನೇಲೆಲ್ಲ ಟ್ರೈಬ್ಸ್ ಅವರು ಪೊಲೀಸ್ನವರು ಎಲ್ಲರೂ ಸೇರ್ಕೊಂಡು ಪಾರ್ಟಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಆರ್ಥರ್ನ ತಂದೆ ತಾಯಿ ಕೂಡ ಎಲ್ಲ. ಮತ್ತೆ ಈ ಕಡೆ ಆರ್ಥರ್ ಒಂದ್ ಕಿಟಕಿ ಸೈಡ್ ನೋಡ್ಬಿಟ್ಟು ನಾನು ಮತ್ತೆ ನಿನ್ನ ನೋಡಕ್ ಬಂದೇ ಬರ್ತೀನಿ ಸಲಿನಿಯಾ ಅಂತ ಹೇಳ್ತಾಳೆ. ಆ ಕಡೆಯಿಂದ ಒಂದ್ ಮರದ ಮೇಲೆ ಸಲಿನಿಯಾ ಕುತ್ಕೊಂಡು ಇವನ್ನ ನೋಡ್ತಾ ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಆರ್ಥರ್ದು ಬೇರೆ ಬೇರೆ ಪಾರ್ಟ್ಸ್ ಗಳಿವೆ, ಅವೇನಾದ್ರೂ ಬೇಕಂದ್ರೆ ಕೇಳಿ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗ್ತಾರೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳೋದೊಂದೇ. ಸರಿ, 3K ಸಬ್ಸ್ಕ್ರೈಬರ್ಸ್ಗೆ ನಾವು ಇನ್ನೇನು 10 ಇದ್ದೀವಿ. ದಯವಿಟ್ಟು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮ್ಮ ಮುಂದಿನ ವೀಡಿಯೋ ಜೊತೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.